ಕೆಲವೇ ಕ್ಷಣಗಳಲ್ಲಿ ಡಿಜಿಎಂಒ ಮೀಟಿಂಗ್, ಕದನ ವಿರಾಮದ ಜೊತೆ ರಾಜತಾಂತ್ರಿಕ ಚರ್ಚೆ. 2 ರಾಷ್ಟ್ರಗಳ ಸಭೆ ಬಳಿಕ ಮಧ್ಯಾಹ್ನ ಸುದ್ದಿಗೋಷ್ಠಿ. ಪ್ರಧಾನಿ ಮೋದಿ ನಿವಾಸದಲ್ಲಿ ಮಹತ್ವದ ಸಭೆ, 3 ಸೇನಾ ಮುಖ್ಯಸ್ಥರ ಜೊತೆ ಪ್ರಧಾನಿ ಚರ್ಚೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಭೆಯಲ್ಲಿ ಭಾಗಿ. ಸಹಜ ಸ್ಥಿತಿಯತ್ತ ಮರಳಿದ ಜಮ್ಮು ಕಾಶ್ಮೀರ, ಎಂದಿನಂತೆ ಅಂಗಡಿ ಮುಂಗಟ್ಟು ಓಪನ್. ಇತ್ತ ರಾಜಸ್ಥಾನದಲ್ಲೂ ವಾಹನ ಸಂಚಾರ. ಕಾಂತಾರ ಸಿನಿಮಾಗೆ ಸಾಲು ಸಾಲು ಅವಘಡ. ಮೊನ್ನೆ ಸಹ ಕಲಾವಿದ, ಇಂದು ಕಾಮಿಡಿ ಸ್ಟಾರ್ ರಾಕೇಶ್ ಸಾವು. ಕಾರ್ಕಳದಲ್ಲಿ ಮುಗಿಲು ಮುಟ್ಟಿದ ಆಕ್ರಂದನ. ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಚೇತರಿಕೆ, 2,000ಕ್ಕೂ ಅಧಿಕ ಏರಿಕೆ ಕಂಡ ಸೆನ್ಸೆಕ್ಸ್. ನಿಫ್ಟಿಯಲ್ಲೂ 700 ಪಾಯಿಂಟ್ ಏರಿಕೆ.